ಒಂದು ಪುಟ್ಟ ಹಳ್ಳಿಯಲ್ಲಿ ತಿಮ್ಮಣ್ಣ ಎಂಬ ಹೆಸರಿನ ಒಬ್ಬ ವ್ಯಕ್ತಿ ಇದ್ದ. ತಿಮ್ಮಣ್ಣನಿಗೆ ಹಣದ ಮೇಲೆ ವಿಪರೀತ ಮೋಹ. ಅಂದರೆ ಅವನು ಮಹಾ ಜಿಪುಣ. ಅವನ ಬಳಿ ಸಾಕಷ್ಟು ಹಣವಿದ್ದರೂ ಮನೆಯಲ್ಲಿ ಹೊಲೆ ಹಚ್ಚಲು ಅವನಿಗೆ ಮನಸ್ಸಾಗುತ್ತಿರಲಿಲ್ಲ. ಕಾರಣ ಅಕ್ಕಿ ಬೇಳೆ ಖಾಲಿಯಾಗುತ್ತದೆ ಎಂಬ ಭಯ. ತಿಮ್ಮಣ್ಣನ ದಿನಚರಿಯೇ ವಿಚಿತ್ರವಾಗಿತ್ತು. ಊರಿನಲ್ಲಿ ಯಾರ ಮನೆಯಲ್ಲಿ ಹಬ್ಬ, ಮದುವೆ, ಯಾವುದಾದರೂ ಸಣ್ಣ ಸಂಭ್ರಮವಿದ್ದರೂ ತಿಮ್ಮಣ್ಣ ಅಲ್ಲಿ ಹಾಜರಾಗುತ್ತಿದ್ದ. ಮಧ್ಯಾಹ್ನ ಎಲ್ಲಿಯಾದರೂ ಊಟ ಸಿಕ್ಕರೆ ಅಲ್ಲಿಗೆ ಹೋಗುತ್ತಿದ್ದ. ಒಂದು ವೇಳೆ ಮಧ್ಯಾಹ್ನ ಎಲ್ಲಿಯೂ ಊಟ ಸಿಗದಿದ್ದರೆ ಯಾರ ಮನೆಯಲ್ಲಾದರೂ ರಾತ್ರಿ ಏನಾದರೂ ವಿಶೇಷ ಇರಬಹುದೇ ಎಂದು ಹುಡುಕಿಕೊಂಡು ಹೋಗುತ್ತಿದ್ದ. ಪೂಜೆ ಮುಗಿಯುವ ಮೊದಲೇ ಸರಿಯಾಗಿ ಊಟದ ಎಲೆ ಹಾಕುವ ಮುನ್ನ ಪ್ರತ್ಯಕ್ಷನಾಗುತ್ತಿದ್ದ. ಹೀಗೆ ಮಾಡಿ ತನ್ನ ಮನೆಯ ರೇಷನ್ ಖರ್ಚನ್ನು ಉಳಿಸಿಕೊಳ್ಳುತ್ತಿದ್ದ. ಹೀಗೆ ಎಲ್ಲರ ಮನೆಗೆ ಹೋಗಿ ಉಚಿತವಾಗಿ ಊಟ ಮಾಡಿ ಕಾಸು ಕೂಡಿಟ್ಟ ತಿಮ್ಮಣ್ಣ ಊರಿನಲ್ಲೇ ಅತ್ಯಂತ ಸುಂದರವಾದ ಒಂದು ದೊಡ್ಡ ಮನೆಯನ್ನು ಕಟ್ಟಿಸಿದ. ಮನೆ ಮುಗಿದ ಮೇಲೆ ಸಂಪ್ರದಾಯದಂತೆ ಸತ್ಯನಾರಾಯಣ ಪೂಜೆ ಮಾಡಲೆಂದು ನಿರ್ಧರಿಸಿದ. ಊರಿನವರೆಲ್ಲರೂ ಅಂದುಕೊಂಡರು, ಇಷ್ಟು ದಿನ ನಮ್ಮ ಮನೆಯಲ್ಲಿ ಉಂಡಿದ್ದಾನೆ, ಈಗ ತನ್ನ ಹೊಸ ಮನೆಯ ಹಬ್ಬಕ್ಕೆ ನಮ್ಮೆಲ್ಲರನ್ನೂ ಕರೆದು ಭರ್ಜರಿ ಊಟ ಹಾಕಿಸುತ್ತಾನೆ ಎಂದು. ತಿಮ್ಮಣ್ಣ ಪೂಜೆಗೆ ಊರಿನ ಎಲ್ಲಾ ಜನರನ್ನು ಕರೆದ. ಆದರೆ ಅವನ ಜಿಪುಣ ಬುದ್ಧಿ ಮಾತ್ರ ಬದಲಾಗಿರಲಿಲ್ಲ. ಅಡುಗೆಯವರನ್ನು ಕರೆದು ತಿಮ್ಮಣ್ಣ, ನೋಡಪ್ಪ, ಬಹಳ ಜನ ಬರುತ್ತಾರೆ ನಿಜ, ಆದರೆ ನೀನು ಅಡುಗೆ ಮಾಡುವುದು ಕೇವಲ 50 ಜನರಿಗೆ ಆಗುವಷ್ಟು ಮಾತ್ರ ಎಂದ. ಅಡುಗೆಯವನು ಗಾಬರಿಯಾಗಿ, ಇಡೀ ಊರನ್ನೇ ಕರೆದಿದ್ದೀರಿ, ಇಷ್ಟು ಕಡಿಮೆ ಅಡುಗೆ ಮಾಡಿದರೆ ಹೇಗೆ ಎಂದು ಕೇಳಿದ. ಅದಕ್ಕೆ ತಿಮ್ಮಣ್ಣ ಕಣ್ಣು ಮಿಟುಕಿಸಿ, ಅದೆಲ್ಲ ನನಗೆ ಬಿಡು, ನಾನು ನೋಡಿಕೊಳ್ಳುತ್ತೇನೆ ಎಂದ. ಪೂಜೆ ಮುಗಿದು ಊಟದ ಸಮಯ ಬಂದಾಗ ನೂರಾರು ಜನ ಸಾಲಿನಲ್ಲಿ ನಿಂತರು. ಆಗ ತಿಮ್ಮಣ್ಣ ಮೈಕ್ ಹಿಡಿದು ಹೀಗೆ ಘೋಷಿಸಿದ, ಬಂಧುಗಳೇ, ನಿಮ್ಮೆಲ್ಲರಿಗೂ ವಂದನೆಗಳು. ಊಟಕ್ಕೆ ಹೋಗುವ ಮೊದಲು ನನಗೊಂದು ಸಣ್ಣ ಸಹಾಯ ಬೇಕು. ನಿಮ್ಮಲ್ಲಿ ಯಾರಿಗೆಲ್ಲ ಸ್ವಂತ ಖರ್ಚಿನಲ್ಲಿ ಅಡುಗೆ ಮಾಡಿ ಜೀವನ ಮಾಡುವ ಅಭ್ಯಾಸವಿದೆಯೋ ಅವರು ಎಡಭಾಗದ ಸಾಲಿನಲ್ಲಿ ನಿಲ್ಲಿ. ಇನ್ನು ಯಾರಿಗೆಲ್ಲ ಪರರ ಮನೆಯಲ್ಲಿ ಊಟ ಮಾಡುವುದೇ ಅಭ್ಯಾಸವಾಗಿದೆಯೋ ಅವರು ಬಲಭಾಗದ ಸಾಲಿನಲ್ಲಿ ನಿಲ್ಲಿ. ಜನರಿಗೆ ಆಶ್ಚರ್ಯವಾಯಿತು. ಎಲ್ಲರೂ ಮರ್ಯಾದೆಗೆ ಅಂಜಿ, ನಾವು ಪರರ ಮನೆಯಲ್ಲಿ ಉಣ್ಣುವವರಲ್ಲ, ನಾವು ಸ್ವಂತ ಕಷ್ಟಪಟ್ಟು ಅಡುಗೆ ಮಾಡಿ ತಿನ್ನುವವರು ಎಂದು ಹೇಳಿಕೊಂಡು ಎಲ್ಲರೂ ಎಡಭಾಗದ ಸಾಲಿನಲ್ಲಿ ನಿಂತರು. ಬಲಭಾಗದ ಸಾಲಿನಲ್ಲಿ ಯಾರೂ ನಿಲ್ಲಲೇ ಇಲ್ಲ. ಇದನ್ನೇ ಕಾಯುತ್ತಿದ್ದ ತಿಮ್ಮಣ್ಣ ನಗುತ್ತಾ ಹೇಳಿದ, ಹೋ, ಇಂತಹ ಸಂತೋಷದ ವಿಷಯ. ನಿಮ್ಮಲ್ಲಿ ಎಲ್ಲರೂ ಸ್ವಂತ ಖರ್ಚಿನಲ್ಲಿಯೇ ಅಡುಗೆ ಮಾಡಿ ತಿನ್ನುವವರು ಆಗಿದ್ದೀರಿ. ಅಂದ ಮೇಲೆ ನಿಮ್ಮ ಮನೆಯಲ್ಲಿ ಇವತ್ತು ಊಟ ತಯಾರಿ ಇರುತ್ತದೆ ಅಲ್ಲವೇ? ಹಾಗಾಗಿ ಈ ಹೊತ್ತು ಇಲ್ಲಿ ಊಟ ಮಾಡಿ ನಿಮ್ಮ ಮನೆಯ ಊಟವನ್ನು ವ್ಯಕ್ತ ಮಾಡಬೇಡಿ. ದಯವಿಟ್ಟು ಎಲ್ಲರೂ ನಿಮ್ಮ ಮನೆಗೆ ಹೋಗಿ ಅಲ್ಲೇ ಊಟ ಮಾಡಿ ಎಂದು ಎಲ್ಲರನ್ನೂ ಕೈ ಮುಗಿದು ಕಳಿಸಿಬಿಟ್ಟ. ಜನರೆಲ್ಲರೂ ತಿಮ್ಮಣ್ಣನ ಕುತಂತ್ರ ಕಂಡು ಮುಖ ತಿರುಗಿಸಿಕೊಂಡು ಅಲ್ಲಿಂದ ಹೊರಟು ಹೋದರು. ತಿಮ್ಮಣ್ಣ ತಾನು ಮಾಡಿದ 50 ಜನರ ಅಡುಗೆಯನ್ನು ತನ್ನ ಕುಟುಂಬದವರಿಗೆ ಮಾತ್ರ ಬಡಿಸಿ ಉಳಿದದ್ದನ್ನು ಮರುದಿನಕ್ಕೆ ಎತ್ತಿಟ್ಟುಕೊಂಡು ಎಷ್ಟು ಹಣ ಉಳಿದಿದೆ ಎಂದು ಬೀಗಿದ. ಆದರೆ ಪಾಪ, ಮರುದಿನ ಆ ಅಡುಗೆಯೆಲ್ಲ ಕೆಟ್ಟು ಹೋಗಿ ಅಲಸಿ ಹೋಗಿತ್ತು. ತಾನು ಉಣ್ಣದೆ ಜನರಿಗೂ ಹಾಕದೆ ತಿಮ್ಮಣ್ಣನಿಗೆ ನಷ್ಟವಾಯಿತು. ಊರಿನವರು ಅಂದಿನಿಂದ ಅವನನ್ನು ಸತ್ಯನಾರಾಯಣ ಪೂಜೆಯ ಜಿಪುಣ ಎಂದೇ ಕರೆಯಲಾರಂಭಿಸಿದರು.